ಇತಿಹಾಸ ಇದೆ. ಇದು ಅತ್ಯಂತ ಬುದ್ಧಿವಂತರಾದಂಥ ವಕೀಲರನ್ನು ಪ್ರತಿನಿಧಿಸ್ತಕ್ಕಂಥ ಪ್ರತಿನಿಧಿಸಿದ ಸಂಘ. ಈ ಸಂಘಕ್ಕೆ ಒಂದು ಬಲಿಷ್ಠವಾದ ನಾಯಕತ್ವವನ್ನು ಕೊಟ್ಟು ಈ ಸಂಘವನ್ನು ಇಡೀ ಜಿಲ್ಲೆಯಲ್ಲಿ ಮಾದರಿ ಸಂಘವಾಗಿ ರೂಪಿಸಬೇಕು ಅಂತಕ್ಕಂಥ ಕನಸನ್ನು ಹೊತ್ತು ನಾನು ಇವತ್ತು ಚುನಾವಣೆ ಸ್ಪರ್ಧೆ ಮಾಡಿದ್ದೆ. ಅದಕ್ಕೆ ನನ್ನ ಎಲ್ಲ ವಕೀಲರು, ಹಿರಿಯ ವಕೀಲರು, ಕಿರಿಯ ವಕೀಲರು, ಮಹಿಳಾ ವಕೀಲರು ಎಲ್ಲವನ್ನ ಒಗ್ಗಟ್ಟಾಗಿ ನನಗೆ ದಾರಿಯನ್ನು ಎರೆದಿದ್ದಾರೆ. ಬಹುಮತದಿಂದ ನನ್ನ ಆಯ್ಕೆ ಮಾಡಿದ್ದಾರೆ. ನನ್ನ ಕನಸಿನ ಯೋಜನೆಗಳನ್ನು ಈ ಸಂಘಕ್ಕೆ ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನು ನಾನು ಮುಂದಿನ 2 ವರ್ಷಗಳ ಅವಧಿಯಲ್ಲಿ ಮಾಡ್ತೀನಿ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು, ಭರವಸೆಯನ್ನು, ವಾಗ್ದಾನವನ್ನು ನನ್ನ ವಕೀಲರಿಗೆ ನೀಡಿದ್ದೇನೆ. ಅದರ ಪ್ರಕಾರ ನಾಳೆಯಿಂದ ನಾನು ಅದಕ್ಕೆ ಕಾರ್ಯರೂಪಗೊಳಿಸಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಈ ಜಿಲ್ಲೆಯ ಮಗ ಎಸ್.ಎಂ. ಕೃಷ್ಣ ಅವರ ಹೆಸರಿನಲ್ಲಿ ಒಂದು ವಕೀಲರ ಭವನವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನನ್ನ ಕನಸು. ಆ ಕನಸನ್ನು ನಾನು ಇನ್ನು 2 ವರ್ಷದಲ್ಲಿ ಪೂರ್ಣ ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ. ಅದಕ್ಕೆಲ್ಲ ವಕೀಲರು ಕೂಡ ಸಹಕಾರವನ್ನು ಇವತ್ತು ಸಹಕಾರದ ಮುದ್ರೆಯನ್ನು ಒತ್ತಿದ್ದಾರೆ. ನಾನು ಮುಂದಿನ ದಿನಗಳಲ್ಲಿ ಆ ಕಾರ್ಯವನ್ನು ಕಾರ್ಯರೂಪಗೊಳಿಸ್ತೀನಿ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಮಸ್ಯೆಗಳು ಹಲವಾರು ಇದ್ದಾವೆ, ನಿಭಾಯಿಸಲಿಕ್ಕೆ ಹಣಕಾಸಿನ ಕೊರತೆ ಇದೆ. ಇದೆಲ್ಲವನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಮೇಲೆ ನನ್ನನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ. ಆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ನಮ್ಮ ವಕೀಲರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ತಕ್ಕಂಥ ಕೆಲಸವನ್ನು ಮೊದಲು ನಾನು ಕೈಗೊಳ್ತೇನೆ. ನಾನು ಯಾವುದೇ ಆಶಯ ಆಮಿಷಗಳನ್ನ ಇಟ್ಕೊಂಡು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿಲ್ಲ. ವಕೀಲರ ಸೇವೆ ಮಾಡಲಿಕ್ಕೋಸ್ಕರ ಈ ಒಂದು ಹುದ್ದೆಯನ್ನು ಅಲಂಕರಿಸಿದ್ದೇನೆ. ಇದು ಹುದ್ದೆ ಅಲ್ಲ, ನನ್ನ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಮುಂದಿನ 2 ವರ್ಷಗಳ ಅವಧಿಯಲ್ಲಿ ಖಂಡಿತವಾಗಿ ವಕೀಲರು ಮೆಚ್ಚುವಂಥ ರೀತಿಯಲ್ಲಿ ನಿಭಾಯಿಸ್ತೀನಿ. ನಮ್ದೇನ್ ಬೇಡ. ಬರೋ ಶಂಕರ ಬರತಮ್ಮ ಜಗಣ ಮತ್ತು ನಮ್ಮ ಸಂಘದಲ್ಲಿ ಎಲ್ಲರನ್ನ ವಿಶ್ವಾಸ ಇರ್ತಕ್ಕಂಥ ನಮ್ಮ ಕಮಿಟಿ ಏನಿದೆ ಎಲ್ಲರೂ ಕೂಡ ತುಂಬ ವಿಶ್ವಾಸ ನೋಡಿಕೊಂಡು ನಾವು ನಮ್ಮ ಮಂಡ್ಯ ಜಿಲ್ಲಾ ವಕೀಲರ ಸಂಘವನ್ನು ಮುನ್ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ಮೂಲಕ ಧನ್ಯವಾದ. ನಮ್ಮ ಮಂಡ್ಯ ವಕೀಲರ ಸಂಘದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಬೇಕು. ಮುಖ್ಯವಾಗಿ ನಮ್ಮ ಮಂಡ್ಯ ಜಿಲ್ಲಾ ವಕೀಲರ ಸಂಘದಲ್ಲಿ ಒಂದು ವಕೀಲರ ಭವನವನ್ನು ನಿರ್ಮಾಣ ಮಾಡಬೇಕು ಅಂತ ನಮ್ಮಲ್ಲಿ ಎಲ್ಲರ ಆಶೆ ಇದೆ. ಅದನ್ನು ಶ್ರೀಮಾನ್ ಅಧ್ಯಕ್ಷರಾದಂಥ ಶ್ರೀಯುತ ಸತ್ಯಾನಂದ್ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದಂಥ ಸತೀಶ್ ಅವರ ಜೊತೆಗೂಡಿ ನಾವು ಆ ಕೆಲಸವನ್ನು ಮಾಡೋದಕ್ಕೆ, ಅಂದರೆ ವಕೀಲರ ಭವನವನ್ನು ನಿರ್ಮಾಣ ಮಾಡೋದಕ್ಕೆ ತುಂಬ ನಮ್ಮ ಶ್ರಮವನ್ನು ಹಾಕ್ತೀವಿ ಅಂಥೇಳಿ, ಮತ್ತು ಜೊತೆಗೆ ಸಾಕಷ್ಟು ಲೈಬ್ರರಿಯ ಸಮಸ್ಯೆ ಇದೆ. ಆ ಎಲ್ಲ ಸಮಸ್ಯೆಗಳನ್ನು ಕೂಡ ನಾವು ನಮ್ಮ ವಕೀಲರ ಸಂಘದಲ್ಲಿ ಬಗೆಹರಿಸ್ತೀವಿ ಅಂತೇಳಿ ಈ ಮೂಲಕ ಸರ್, ಖಜಾಂಚಿ ಸ್ಥಾನಕ್ಕೆ ಅಭ್ಯರ್ಥಿಯಾಗಿದ್ದೆ ನಾನು. ಇದರಲ್ಲಿ ಎಲ್ಲ ಸದಸ್ಯರು ಕೆಲಸಕೊಂಡಿದ್ದಾರೆ. ಎಲ್ಲರೂ ಕೂಡ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರಾಜು ಸರ್ ಎಲ್ಲವನ್ನೂ ಹೇಳಿದ್ದಾರೆ, ನಾನು ಈಗ ಹೇಳುವಂಥದ್ದು ಏನಿಲ್ಲ. ಹಾಗಾಗಿ ಅಭಿವೃದ್ಧಿ ಕಾರ್ಯದತ್ತ ನಮ್ಮ ವಕೀಲರ ಸಂಘವನ್ನು ಕೊಂಡೊಯ್ಯದೆ ನಮ್ಮ ಗುರಿ ಅಂತ ನಾವು ಒಟ್ಟುಗೂಡಿ ನಾವು ಕೆಲಸ ಮಾಡಬೇಕು ಸರ್. ಥ್ಯಾಂಕ್ಸ್. ಬಣ್ಣ ಪುಡ್ಸೋಣ ವಕೀಲರ ಸಂಘದಲ್ಲಿ ನನ್ನನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಎಲ್ಲ ಹಿರಿಯ ಕಿರಿಯ ವಕೀಲ ಮಿತ್ರರನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ.
ಮತ್ತು ಈ ಅವರ ಆಶಯದಂತೆ ನಾನು ಈ ಸಂಘದ ಏಳಿಗೆಗೆ ಬೈಲಾದಲ್ಲಿ ಏನಿದೆ ಆ ಬೈಲಾ ಪ್ರಕಾರ ಸಂಘದ ಏಳಿಗೆಗೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಅವರ ಕುಂದು ಕೊರತೆಗಳಿಗೆ ನಾನು ಭಾಗಿಯಾಗ್ತೀನಿ. ಎಲ್ಲರನ್ನೂ ಸಮಾನರಾಗಿ ಕಂಡು ಅವರ ಎಲ್ಲ ಕಷ್ಟಗಳನ್ನು ನಾನು ಬಗೆಹರಿಸ್ಕೊಂಡು ಯಾವುದೇ ಸಮಸ್ಯೆಗಳು ಇಲ್ಲದೆ ಇರೋದೈತೆ ಎಲ್ಲರನ್ನೂ ಸಮವಾಗಿ ಜೊತೆಯಾಗಿ ಕರ್ಕೊಂಡು ನಾನು ಈ ಸಂಘದ ಏಳಿಗೆಗೆ ಏನೇನು ಸಾಧ್ಯ ಮಾಡಬೇಕು 2 ವರ್ಷದ ಅವಧಿಯಲ್ಲಿ ಏನೇನು ಮಾಡಬಹುದಾಗಿದೆ ಅದೆಲ್ಲನೂ ಮಾಡ್ಕೊಂಡು ಹೋಗ್ತೀನಿ. ಅವರ ಈಗ ನನ್ನ ಆಯ್ಕೆ ಮಾಡಿರೋದಕ್ಕೆ ನಾನು ಉತ್ಪೂರ್ವಕವಾದ ಸಂಘದ ಅಭಿವೃದ್ಧಿಗೆ ನಾನು ಬದ್ಧನಾಗಿರ್ತೇನೆ. ಈ ನನ್ನ ಆಯ್ಕೆ ಮಾಡಿದಂಥ ಎಲ್ಲರಿಗೂ ಮತ್ತೊಮ್ಮೆ ಉತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮಂಡ್ಯದ ಎಲ್ಲ ವಕೀಲ ಮಿತ್ರರಿಗೆ ಕಿರಿಯ ವಕೀಲ ಮಿತ್ರರು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ. ಒಬ್ಬ ನಂಬಿಕೆಗೆ ನಾನು ಬದ್ಧನಾಗಿರ್ತೇನೆ ಅಂತ ನಾನು ಈ ಮೂಲಕ ಹೇಳೋಕೆ ಇಷ್ಟಪಡ್ತೀನಿ.